ತಾಳ್ಬೆಟ್ಟದಿಂದ ಮೇಲೆ ಒಂದು ಚಿರತೆ ಒಂದು ಪಾದಚಾರಿ ಅಂದರೆ ಯಾತ್ರಿಕ ಇದಕ್ಕೆ ನಡ್ಕೊಂಡು ಹೋಗೋರ ಮೇಲೆ ಅಟ್ಯಾಕ್ ಮಾಡಿ ಒಂದು ಮನುಷ್ಯನಿಗೆ ಸಾಯಿಸಿದೆ. ಸೊ ಆ ಘಟನೆ ಆಗಿದೆ. ಚಿರತೆ ಏನು ಅಂದರೆ ಇದು ಅಭಯಾರಣ್ಯ, ಅಲ್ಲಿ ವನ್ಯಪ್ರಾಣಿಗಳು ಸಹಜವಾಗಿ ಇರ್ತವೆ. ಬಟ್ ಮನುಷ್ಯ ಮೇಲೆ ಅಟ್ಯಾಕ್ ಮಾಡಿದ್ದು ಈ ಥರ ಪ್ರಕರಣಗಳು ಈ ಭಾಗದಲ್ಲಿ ಇರಲಿಲ್ಲ. ಸೊ ಈ ಘಟನೆ ಈಗ ಚಿರತೆ ಯಾವ ಪರಿಸ್ಥಿತಿಯಲ್ಲಿದೆ, ಅದರ ಆರೋಗ್ಯ ಸರಿ ಇದೆಯಾ ಅಥವಾ ಮತ್ತೇನಾದರೂ ರೀಸನ್, ಯಾವ ರೀಸನ್ಗೆ ಅದು ಮನುಷ್ಯನ ಮೇಲೆ ಅಟ್ಯಾಕ್ ಆಯಿತು ಅನ್ನೋದನ್ನು ನಾವು ಈಗ ಇನ್ನು ಮುಂದೆ ನೋಡಬೇಕಾಗಿದೆ. ಸೊ ಇದರ ಸಂಬಂಧ ನಮ್ಮ ಚಿರತೆ ಕಾರ್ಯಪಡೆ ತಂಡ ಮೈಸೂರಿಂದ ಬರ್ತಾ ಇದೆ. ಹಾಗೆಯೇ ವೆಟರ್ನರಿ ಡಾಕ್ಟ್ರು ಈ ತಂಡ ಎಲ್ಲ ಬರ್ತಿದೆ. ನಮ್ಮ ACF ಮತ್ತು 3 ಜನ RFOs ಎಲ್ಲ ಅಲ್ಲಿ ಸ್ಥಳದಲ್ಲೇ ಇದ್ದಾರೆ. ಅವರು ಅದನ್ನು ನಿಗಾ ವಹಿಸಿದ್ದಾರೆ. ಇದೆ ಪಾದಚಾರಿಗಳಿಗೆ ನಾವು ಬೆಳಿಗ್ಗೆ 6 ಗಂಟೆ ನಂತರದಲ್ಲಿ ಹೋಗಬೇಕು ಅಂತೆಲ್ಲ ನಾವು ಹಿಂದೆಯಿಂದನೂ ಅವ್ರಿಗೆ ಹೇಳಿದೆ. ಬಟ್ ಈಗ ಮೊದಲಂದರೆ ಏಕಾಏಕಿ ಒಂದು ಏನು ಶಿವರಾತ್ರಿ ಅಥವಾ ನಿಮ್ಮ ದೀಪಾವಳಿ ಸಂದರ್ಭದಲ್ಲಿ ಅಷ್ಟೇ ಹೋಗ್ತಿದ್ವು. ಈಗ ಪ್ರತಿನಿತ್ಯ ಒಂದು ಪಾದಯಾತ್ರೆ ಹೋಗೋದನ್ನು ಒಂದು ಜನ ಮಾಡಿಕೊಂಡಿದ್ದಾರೆ ಅಭ್ಯಾಸ. ಹಿಂಗಾಗಿ ಪ್ರತಿನಿತ್ಯ ಅಲ್ಲಿಗೆ ಅಭಯಾರಣ್ಯದಲ್ಲಿ ಹೋದಾಗ ಅವರು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಹಗಲು ಸಮಯದಲ್ಲಿ ಅವು ಯೂಶಲಿ ಹುಲಿ ಮತ್ತು ಚಿರತೆ ಬೆಳಗಿನ ಜಾವ ಮತ್ತು ಸಂಜೆ ಟೈಮಲ್ಲಿ ಆಕ್ಟಿವ್ ಇರ್ತವೆ.